ಸ್ನೇಹಿತರೆ, ದಿನಕ್ಕೆ ಎಷ್ಟು ಸಲ UPI ಮಾಡ್ತೀರಾ ಪೇಮೆಂಟ್? ಒಂದ್ಸಲ ಯೋಚನೆ ಮಾಡಿ, ಒಂದೊಂದು ಟ್ರಾನ್ಸಾಕ್ಷನ್ಗೆ ಎಷ್ಟು ಖರ್ಚಾಗ್ತಿದೆ ಗೊತ್ತಾ? ನೀವು ಹೇಳ್ತೀರಾ UPI ಫ್ರೀ ಅಲ್ವಾ ಅಂತ. ಹೌದು, ನಮಗೆ ಫ್ರೀ, ಆದರೆ ಬ್ಯಾಂಕ್ಗಳಿಗೆ ಫ್ರೀ ಅಲ್ಲ. ಇತ್ತೀಚೆಗೆ ICICI ಬ್ಯಾಂಕ್ ಹೇಳಿದೆ UPI ಟ್ರಾನ್ಸಾಕ್ಷನ್ಗಳಿಗೆ 5 ಪೈಸೆನಿಂದ 10 ರೂಪಾಯಿವರೆಗೆ ಚಾರ್ಜ್ ಹಾಕ್ತೀವಿ ಅಂತ ಹಾಕೋಕೆ ಶುರು ಮಾಡಿದ್ದಾರೆ ಕೂಡ. ಮತ್ತು ಬೇರೆ ಬೇರೆ ಬ್ಯಾಂಕ್ಗಳು ಅದನ್ನ ಫಾಲೋ ಮಾಡೋ ಲೆಕ್ಕಾಚಾರ ಇದೆ. ಅಷ್ಟೇ ಅಲ್ಲ, RBI ಖುದ್ದು UPI ಟ್ರಾನ್ಸಾಕ್ಷನ್ಗಳ ಮೇಲಿನ ಝೀರೋ ಚಾರ್ಜ್ ರೂಲ್ಸ್ ಅನ್ನ ಚೇಂಜ್ ಮಾಡೋಕೆ ವಿಚಾರ ಮಾಡ್ತಾ ಇದೆ. ಅದರ ಬಗ್ಗೆ ಕನ್ಸಲ್ಟೇಷನ್ ಪೇಪರ್ ಕೂಡ ಹೊರಗೆ ಬಂದ್ ಆಗಿದೆ. ಈಗ ಕಳೆದ ಆಗಸ್ಟ್ ನಲ್ಲಿ UPI ನಲ್ಲಿ ಪ್ರತಿದಿನ 70 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿವೆ. ದಿನಕ್ಕೆ 70 ಕೋಟಿ ಟ್ರಾನ್ಸಾಕ್ಷನ್ಸ್, ಒಂದೊಂದಕ್ಕೆ ಕೇವಲ 10 ಪೈಸೆ ಚಾರ್ಜ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ದಿನಕ್ಕೆ 7 ಕೋಟಿ ರೂಪಾಯಿ, ತಿಂಗಳಿಗೆ 210 ಕೋಟಿ ರೂಪಾಯಿ, ವರ್ಷಕ್ಕೆ 2,500 ಕೋಟಿ ರೂಪಾಯಿ ಖರ್ಚು. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸರ್ವರ್ ಸೆಂಟರ್ಗಳು, ಅಂದ್ರೆ ಡೇಟಾ ಸೆಂಟರ್ಸ್, ಕಂಪ್ಯೂಟರ್ಗಳು, ಮೆಸೇಜ್ ಸಿಸ್ಟಮ್ಗಳು, ಬ್ಯಾಂಕ್ ಸಿಬ್ಬಂದಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು. ಹೀಗಾಗಿ ಚಾರ್ಜ್ ಹಾಕಬೇಕು ಅಂತ ದೊಡ್ಡ ಲಾಬಿ ನಡೀತಾ ಇದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.